ಹೆಬ್ರಿ ಕಬ್ಬಿನಾಲೆಯಿಂದ 8 ಕಿಲೋಮೀಟರ್ ದೂರದ ಪಶ್ಚಿಮ ಘಟ್ಟದ ತಪ್ಪಲು ಪೀತಬೈಲಿನಲ್ಲಿ ನಡೆದ ಎನ್ಕೌಂಟರ್ ಬಳಿಕ ಇಡೀ ಪರಿಸರದಲ್ಲಿ ಭಯ ಮಿಶ್ರಿತ ಮೌನ ಆವರಿಸಿಕೊಂಡಿದೆ. ಸೋಮವಾರ ಸಂಜೆ ನಕ್ಸಲ್ ಮತ್ತು ಎಎನ್ಎಫ್ ನಡುವಿನ ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಗೌಡ ಹತನಾಗಿರುವ ಘಟನೆ ನಡೆದ ಗ್ರಾಮದಲ್ಲೀಗ ನೀರವ ಮೌನ ಆವರಿಸಿಕೊಂಡಿದೆ. ಗುರುವಾರದವರೆಗೂ ಸ್ಥಳದಲ್ಲಿ ಬಿಗು ಭದ್ರತೆಯೊಂದಿಗೆ ತನಿಖೆ ಕಾರ್ಯಗಳು ನಡೆದಿವೆ. ಫೊರೆನ್ಸಿಕ್ ತಂಡದ ತಜ್ಞರು ಮಂಗಳೂರು ಮತ್ತು ಬೆಂಗಳೂರಿನಿಂದ ಆಗಮಿಸಿ ಮಾಹಿತಿ ಮತ್ತು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಎಎನ್ಎಫ್ ಮತ್ತು ನಕ್ಸಲ್ ನಡುವಿನ ಗುಂಡಿನ ಚಕಮಕಿಯಲ್ಲಿ ಗುಂಡುಗಳು ಅಡಿಕೆ, ತೆಂಗಿನ ಮರಗಳನ್ನು ಸೀಳಿ ಸಾಗಿದ ಕುರುಹುಗಳು ಕಾಣಸಿಗುತ್ತವೆ. ಮನೆ ಚಾವಡಿಯಲ್ಲಿ ದೇಹವು ಬಿದ್ದ ಕುರುಹು ಇದೆ. ಈ ಮನೆಯ ಒಳಗೆ ಮತ್ತು ಹೊರಗೆ ಪೊಲೀಸರು ಸಾಕ್ಷ್ಯ ಮತ್ತು ಮಹಜರು ವೇಳೆ ಗುರುತಿಸಿದ ಕೆಲವು ಕುರುಹುಗಳಿಗೆ ವೃತ್ತಾಕಾರ ಬಿಡಿಸಿ ಅದಕ್ಕೆ ಸಂಖ್ಯೆಗಳನ್ನು ನೀಡಲಾಗಿದೆ. ಇನ್ನು ಎನ್ಕೌಂಟರ್ ನಡೆದ ಜಯಂತ್ ಗೌಡರ ಮನೆಯೊಳಗೆ ಅಡುಗೆ ಮಾಡಿಟ್ಟ ಪಾತ್ರೆ, ಹಳಸಿದ ಬೇಯಿಸಿದ ವಸ್ತುಗಳು ಹಾಗೆಯೇ ಉಳಿದುಕೊಂಡಿದೆ. ಇನ್ನು ಕೋಳಿ, ನಾಯಿಗಳ ವೇದನೆ ಕೇಳುವವರಿಲ್ಲದಂತಾಗಿದೆ. ಇನ್ನು ಘಟನೆಯ ಕುರಿತು ಮಾಧ್ಯಮಗಳ ಜೊತೆ ಮನೆ ಯಜಮಾನ ಜಯಂತ್ ಗೌಡ ಹಾಗೂ ಅವರ ಪುತ್ರಿ ಮಾತನಾಡಿದ್ದಾರೆ. ಇಲ್ಲ, ನಿಮ್ಗೆ ಏನಾಯ್ತು ಅಂತ ಕೇಳಲಿಕ್ಕೆ ಬಂದಿದ್ದು ಇಲ್ಲಿಗೆ. ಕರ್ಕೊಂಡು ನಿಮ್ಗೆ ಏನಾಗಿದೆ ಅಂತ ಕೇಳಿದ್ರು ಅಷ್ಟೇ. ಬೆಳಿಗ್ಗೆ ಅದು ಎಷ್ಟು ಇಷ್ಟೇ ಹೇಳಿದ್ದು ಅಷ್ಟೇ, ಮತ್ತೆ ಏನು ಹೇಳಲಿಲ್ಲ. ಅಲ್ಲ, ಮಗನಿಗೆ ಎಷ್ಟು ದಿವಸದಿಂದ ಪೆಟ್ಟಾಗಿತ್ತು? ಒಂದು 15 ದಿವಸ ಆಯ್ತು. ಈಗ ಏನಾಗಿದೆ, ಹೇಗೆ ಪೆಟ್ಟಾಗಿತ್ತು? ಅದು ಒಂದು ಕರೆಂಟ್ ಲೈನ್ ಕಂಬದಿಂದ ಬಿದ್ದು, ಕಂಬ ಉಂಟಲ್ಲ ಕರೆಂಟ್ ಲೈನ್. ನಿಮ್ಮ ಮನೆಯಿಂದ ಮಗಳ ಮನೆಗೆ ಎಷ್ಟು ದೂರ? ಮಗಳ ಮನೆಗೆ ಒಂದು 5 ಕಿಲೋಮೀಟರ್ ಆಗ್ಬೋದು. ಹೋಗಿಲ್ಲ, ಇಷ್ಟೊತ್ತು ಹೋಗಿಲ್ಲ. ನಾನು ಮನೆಗೆ ಯಾವಾಗ ಹೋಗ್ಬೋದು ಅಂತ ಹೇಳಿದ್ದಾರೆ ಪೊಲೀಸರು ಇಷ್ಟೊತ್ತು ಹೇಳಿಲ್ಲ. ನನ್ನ ಮಗನ ಕೈ ಗುಣ ಆಗಲಿಲ್ಲ, ನೋಡ್ಬೇಕಷ್ಟೇ. ಘಟನೆ ಆದ ನಂತರ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪೊಲೀಸರು, ನಾವು ಹೋಗ್ತೇವೆ ಮನೆಗೆ ಅಂತ ಏನಾದ್ರು? ಇಲ್ಲ, ಹೇಳಿಲ್ಲ ಇಷ್ಟೊತ್ತು. ನನಗೆ ಇದು ಮಗನ ಕೈ ನೋವು ಉಂಟಲ್ಲ, ಅದಕ್ಕೆ ಕುತ್ಕೊಂಡಿದ್ದೆ. ಹೋಗಿ ಭಯ ಏನಾದ್ರು ಆಗ್ತದೆ? ಭಯ ಏನಿಲ್ಲ ನಮಗೆ. ಇನ್ನು ಯಾಕೆ ಇಲ್ಲಿ ಬಂದು ಕೂತಿದ್ರು ಅಂದ್ರೆ ಚಿಕಿತ್ಸೆಗೆ ಹತ್ರ ಆಗ್ತದೆ? ಹೌದು, ಅದು ನಡಿಲಿಕ್ಕೆ ಆಗುದಿಲ್ಲ ನನಗೆ, ಹೋಗ್ಲಿಕ್ಕೆ. ಅದು ಕರೆಕ್ಟಾಗಿ ನೋಡ್ಕೊಳ್ಬೇಕಂತ ಕೂತ್ಕೊಂಡಿದ್ದು ನಾನು. ಈಗ ಹಿಂದೆ ಎಲ್ಲ ಹೇಳ್ತಿದ್ರು, ಈ ನಕ್ಸಲರು ಬಂದು ದಿನಸಿ ಎಲ್ಲ ರೆಡಿ ಮಾಡಿಡಿ, ನಾನು ತಗೊಂಡು ಹೋಗ್ತೇನೆ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಅವ್ರು ತಗೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ. ಹೌದೌದು. ಇಲ್ಲ, ನಮ್ಮ ಮನೆಗೆ ಏನಿಲ್ಲ, ಬಂದಿಲ್ಲ. ಇವರಿಗೆ ಬಂದಿದ್ದಾರೆ ಹಿಂದೆ ನಕ್ಸಲ್ಸ್? ಹಿಂದೆ 1-2 ಸರಿ ಬಂದಿದ್ದಾರೆ. ಏನ್ ಮಾಡಿದ್ದಾರೆ? ಒಂದು ಸರಿ ವಿಮೋಚನ ರಂಗ ಅಂತೇಳಿ ಬಂದಿದ್ರು. ಅದಕ್ಕೆ ಸೇರ್ಲಿಕ್ಕೆ ಅಂತ ಹೇಳಿದ್ರು. ನಮಗೇನು, ನನ್ನ ಮಕ್ಕಳು ಸಣ್ಣವು, ಆಗೋದಿಲ್ಲ ನನಗೆ ಅಂತ ಹೇಳಿದ್ದೆ. ಅದ ನಂತರ ಮತ್ತೆ ಎಲ್ಲ ನಾವು ಸೇರೋದಿಲ್ಲ ಅಂತ ಹೇಳಿದ್ರು, ಮತ್ತೆ ಬರಲಿಲ್ಲ. ಅದು ಒಂದು 15 ವರ್ಷ ಹಿಂದೆ. ಇತ್ತೀಚೆಗಿಲ್ಲ. ಮೊನ್ನೆ ಘಟನೆ ಅದು ಸುಳ್ಳೆ, ಅದು ಸುಳ್ಳು ಹೇಳಿದ್ದು. ಅದು ಸತ್ಯ ಅಲ್ಲ. ನಿಮ್ಮನ್ನ ಪೊಲೀಸವರು ಖಾಲಿ ಮಾಡಿದ್ರ ಮನೆ, ಅಥವಾ ನೀವೇ ಅವರ ಮಗನಿಗೆ ಹುಷಾರಿಲ್ಲ ಅಂತ? ಹುಷಾರಿಲ್ಲ ಅಂತ ಬಂದಿದ್ದು ನಾನು. ಪೊಲೀಸರು ಖಾಲಿ ಮಾಡಿದ್ದಲ್ಲ ಮನೆ. ಅಕ್ಕಪಕ್ಕದ ಮನೆ ಎರಡು? ಅದು ಗೊತ್ತಿಲ್ಲ, ಇನ್ನು ಹೋಗಿ ನೋಡ್ಬೇಕಷ್ಟೇ. ಅಲ್ಲಿ ಸಹ ಯಾರು ಇಲ್ಲ? ಅವರಿಲ್ಲ, ಇದ್ದಾರೆ ಇಲ್ಲ ಗೊತ್ತಿಲ್ಲ ನನಗೆ, ಕೇಳಬೇಕಷ್ಟೇ. ನನಗೆ ಗೊತ್ತಿಲ್ಲ, ಇಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಈಗ ಹೇಗೆ, ಯಾವಾಗ ಹೋಗ್ತೀರಿ ಇನ್ನು ಅಲ್ಲಿಗೆ? ನಾವು ನಾಳೆ ಹೋಗ್ಬೋದು. ಹೋಗ್ಬೇಕು ನಾಳೆ. ಅಷ್ಟೊತ್ತಿಗೆ ಪೊಲೀಸ್ ಅವರು ಬಂದು ನಮ್ಮ ಅಪ್ಪನ ಕರ್ಕೊಂಡು ಹೋದ್ರು. ಎಂತಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪ ಏನು ತಪ್ಪು ಮಾಡಿಲ್ಲ, ಹಾಗಾಗಿ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ನಮ್ಮ ಅಪ್ಪನ ಆದಷ್ಟು ಬಿಡ್ಬೇಕಂತ ನಾವು ಕೇಳ್ಕೊಳ್ತೇವೆ. ನಮಗೆ ಭಯ ಆಗ್ತದೆ ಎಂತ ಮಾಡ್ತಾರೆ ಅಂತ. ಅವತ್ತೇನಾಯ್ತು? ನೀವೆಲ್ಲ ಎಲ್ಲಿದ್ರಿ? ಎಂತದೆ? ನಾವು ಇಲ್ಲೇ ಇದ್ದೇವೆ, ನಮ್ಮ ಮನೆಯಲ್ಲೇ ಇದ್ದೇವೆ. ಹೌದು. ಆಮೇಲೆ ಹೀಗೆ ಆಗಿದೆ ಅಂತ ಹಾಗೆ ನೀವು ಹೋಗ್ಲಿಲ್ವ ಅಲ್ಲಿ? ಇಲ್ಲ, ಹೋಗ್ಲಿಲ್ಲ. ನಮ್ಗೆ ಭಯ ಆಗ್ತದೆ, ಹೋಗ್ಲಿಲ್ಲ. ಹೌದು. ನಿಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲಿ ಇವತ್ತಿಗೆ 10 ದಿವಸ ಆಯ್ತು ಅವ್ರು ಬಂದು. ಅವನು ನನ್ನ ತಮ್ಮ ಬಿದ್ದು ಪೆಟ್ಟಾಗಿತ್ತು, ಆ ದಿವಸನೇ ಬಂದಿದ್ರು ಅವರು. ಮತ್ತೆ ಆ ದಿವಸದಿಂದ ಹೋಗ್ಲಿಲ್ಲ, ಇಲ್ಲೇ ಇದ್ರು ಅವರು. ಯಾವ ವಾರ? ಬುಧವಾರ ದಿವಸ ಬಂದಿದ್ರು. ಇವತ್ತಿಗೆ 10 ದಿವಸ ಆಯ್ತು. ಇಲ್ಲ, ಹೋಗ್ಲಿಲ್ಲ. ಯಾವಾಗ ಹೋಗ್ಬೋದು ಅಂತ ಹೇಳಿದಾರಂತೆ? ಗೊತ್ತಿಲ್ಲ, ಯಾವಾಗ ಹೇಳ್ತಾರ ಗೊತ್ತಿಲ್ಲ. ಅಂದ್ರೆ ಇವರು ಹೋಗುವಾಗ ಬೇಡ ಅಂತ ಹೇಳಿದ್ರು ಪೊಲೀಸರು? ಹೌದು, ಬೇಡ ಅಂತ ಹೇಳಿದ್ರು. ಹೋಗ್ಬೇಡಿ, ಅಲ್ಲಿ ಬರಬೇಡಿ ಅಂತ ಹೇಳಿದ್ರು.
ಹೆಸರು ಹೇಳಿ. ಮಾಲತಿ. ನಿಮಗೆ ಕಿರುಕುಳ ಕೊಡ್ತಾರೆ ಅಂತ ಭಯ ಇದೆಯಾ? ಅಂದ್ರೆ ಪೊಲೀಸರು ಏನಾದ್ರು ತೊಂದರೆ ಕೊಡ್ತಾರೆ ಅಂತ ಹೇಳಿ ಬಗ್ಗೆ ಇಲ್ಲೇನು ಭಯ ಇಲ್ಲ, ಹಿಂಗಲ್ಲ ಇರ್ಬೇಕು ಅಂತ ಸ್ಟೇಷನಲ್ಲಿ ಅಲ್ಲಿ ಹೋಗಿ ಭಯ ಆಗ್ತದೆ ಮಾರ್ರೆ, ಬಿಡ್ಬೇಕಂತ ಕೇಳ್ಕೊಳ್ಳೋದು ನಾವು. ತಪ್ಪಿಲ್ಲಲ್ಲ. ಅಪ್ಪಂದೇನು ತಪ್ಪಿಲ್ಲ, ಅವ್ರು ಇಲ್ಲೇ ಇದ್ದೀರ, ಅವ್ರಿಗೆ ಅಲ್ಲಿ ಏನಾಗಿದೆ ಏನಂತ ಅವ್ರಿಗೆ ಗೊತ್ತೇ ಇಲ್ಲ. ಆಗೋಕ್ಕೋಗಿ ಅವ್ರದ್ದೇನು ತಪ್ಪುಂಟು, ಏನೂ ತಪ್ಪಿಲ್ಲ. ಆಗೋಕ್ಕೋಗಿ ಅವ್ರನ್ನ ಬಿಡ್ಬೇಕಂತ ನಾವು ಕೇಳ್ಕೊಳ್ಳೋದು. ಕಿರಿಕಿರಿ ಮಾಡಬಾರ್ದು. ಹೌದು, ಕಿರಿಕಿರಿ ಮಾಡಬಾರ್ದು. ಬೆಳಿಗ್ಗೆ ಊಟ ಸಹ ಮಾಡಿಲ್ಲ ಅವರು, ಒಂದು ಲೋಟ ಕಾಫಿ ಸಹ ಕುಡ್ದಿಲ್ಲ ಬೆಳಿಗ್ಗೆ. ಕರ್ಕೊಂಡು ಹೋಗ್ಬಾರ್ದು. ಹೌದು ಹೌದು. ತುಂಬಾ ಫೋರ್ಸ್ ಮಾಡಿದ್ರಾ? ಈಗ ಎಷ್ಟೊತ್ತು ನೀವು ರೆಡಿ ಮಾಡುದು, ಬೇಗ ರೆಡಿ ಮಾಡಿ ಬೇಗ ಹೋಗ್ಬೇಕು, ಬೇಗ ಬನ್ನಿ ಅಂತ ಹೇಳಿ